ನಮಸ್ಕಾರ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಓಂ ಪ್ರಕಾಶ್ ನಾಯಕ್. ಹಿಟ್ಲರ್ ಈ ಹೆಸರು ನೀವು ಕೇಳದಿರೋ ಸಾಧ್ಯನೇ ಇಲ್ಲ. ಹಿಟ್ಲರ್ ಅಂದ್ಕೊಳ್ಳೆ ನಮಗೆ ನೆನಪು ಬರೋದು ಒಬ್ಬ ಭಯಾನಕ ರಾಕ್ಷಸನ ಥರ ಇರೋ ವ್ಯಕ್ತಿ, ದುರ್ಬಲರನ್ನು ಹಿಂಡಿ ಹಿಪ್ಪೆ ಮಾಡೋದು, ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಯಾವುದೇ ದಯೆ ಇಲ್ಲದೆ ಕೊಲೆ ಮಾಡೋದು, ಅವ್ರನ್ನ ಗ್ಯಾಸ್ ಚೇಂಬರಲ್ಲಿ ಹಾಕಿ ಏನು ಯಹೂದಿಗಳನ್ನ ಲಕ್ಷ ಸಂಖ್ಯೆಯಲ್ಲಿ ಸಾಯಿಸಿಬಿಟ್ಟಿದ್ದು. ಒಬ್ಬರನ್ನಲ್ಲ ಇಬ್ಬರನ್ನಲ್ಲ, ಒಂದಲ್ಲ ಎರಡಲ್ಲ, ಒಂದನೇ ಮಹಾಯುದ್ಧ ಅಂದರೆ ಫಸ್ಟ್ ವರ್ಲ್ಡ್ ವಾರ್ ನಡೆಯೋದಕ್ಕೂ ಸೆಕೆಂಡ್ ವರ್ಲ್ಡ್ ವಾರ್ ನಡೆಯೋದಕ್ಕೂ ಇದೇ ಹಿಟ್ಲರ್ ಕಾರಣ ಆಗಿದ್ದ ಅನ್ನೋದು ಯಾರೂ ಮರೆಯೋ ಥರ ಇಲ್ಲ. ಸಾವಿರಾರು ಲಕ್ಷಾಂತರ ಜನ ಸಾಯೋದಕ್ಕೆ ಇದೇ ಹಿಟ್ಲರ್ ಕಾರಣ ಆಗಿದ್ದ. ಜನರನ್ನು ಚಿತ್ರಹಿಂಸೆ ಮಾಡಿ ಕೊಲ್ತಾ ಇದ್ದ. ಇಂಥ ಹಿಟ್ಲರ್ 19ನೇ ಶತಮಾನದಲ್ಲಿ ಮಾತ್ರ ಆಗೋಗಲಿಲ್ಲ. ಈಗ ಇನ್ನೊಬ್ಬ ಹಿಟ್ಲರು ಬಂದಿದ್ದಾನೆ. ಆ ಹಿಟ್ಲರ್ ಹೆಸರೇ ಬೆಂಜಮಿನ್ ನೆತನ್ಯಾಹು. ಹೌದು, ಇಸ್ರೇಲ್ನ ಈ ಪ್ರಧಾನಿ ಎಷ್ಟು ಮಟ್ಟಿಗೆ ಹಿಟ್ಲರ್ನ ಮೀರಿಸ್ತಾನಂದರೆ, ತನ್ನ ಪೈಶಾಚಿಕ ಮತ್ತು ಏನು ಕ್ರೌರ್ಯದಲ್ಲಿ ಹಿಟ್ಲರ್ ಇದ್ದರೆ ನಾಚ್ಕೊಂಡ್ಬಿಡ್ತಾ ಇದ್ದ. ಹಿಟ್ಲರು ಅಂದರೆ ಅವನ ಕ್ರೌರ್ಯವನ್ನು ಬೆಂಜಮಿನ್ ನೆತನ್ಯಾಹು ಮಾಡ್ತಿರೋ ಕ್ರೌರ್ಯ ಮೀರಿಸುತ್ತೆ ಅಂದರೆ ಖಂಡಿತ ಅದು ತಪ್ಪಿಲ್ಲ. ಯಾಕೆಂದರೆ ಕಳೆದ 3 ವರ್ಷಗಳಿಂದ ಏನು ಗಾಜಾಪಟ್ಟಿ ಮೇಲೆ, ಪ್ಯಾಲೆಸ್ಟೈನ್ ಮೇಲೆ ಒಂದು ಕ್ರೌರ್ಯ ಮೆರಿತಾ ಇದ್ದಾರೆ. ಅದು ಹಂಗಿಂಗಲ್ಲ, ಇಡೀ ಜಗತ್ತೇ ಖಂಡಿಸ್ತಾ ಇದೆ. ಅವರು ಏನು ಆಸ್ಪತ್ರೆಗಳ ಮೇಲೆ, ಹೆರಿಗೆ ಫಸ್ಟ್ ಅಂದರೆ ನಾನು ಹೇಳ್ತಾ ಇರೋದು 2 ವರ್ಷದ ಹಿಂದೆ ಫಸ್ಟ್ ಬಾಂಬಿಂಗ್ ಹಾಕಿದ್ರಲ್ಲ, ಅವಾಗ ಆಸ್ಪತ್ರೆಗಳ ಮೇಲೆ, ಹೆರಿಗೆ ಆಸ್ಪತ್ರೆ, ಸ್ಕೂಲ್ಗಳ ಮೇಲೆ, ಮಕ್ಕಳು ಸಣ್ಣ ಮಕ್ಕಳ ಮೇಲೆ ಬಾಂಬ್ ಹಾಕಿದ್ರು. ಅದು ದಿನ ಸಾವಿರ ಅಳವರ ಅನ್ನಂಗಾಯ್ತು. ಆಮೇಲೆ ಯಾಕಂದರೆ ಆ ದಿನ ಸಾಯೋ ಒಂದು ಕ್ರೌರ್ಯ ನೋಡಿ 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 ಜನಗೆ ಸಾಕಾಗ್ಬಿಟ್ಟು, ಅಂದರೆ ಅದು ಮಾಮೂಲಾಗ್ಬಿಡ್ತು. ಚಿಕ್ಕ ಮಕ್ಕಳು, ಹುಟ್ಟಿದಾರೆ ಮಕ್ಕಳು, 2 ತಿಂಗಳ ಮಕ್ಕಳು, 3 ತಿಂಗಳ ಮಕ್ಕಳು, 1 ವರ್ಷದ ಮಕ್ಕಳು, 2 ವರ್ಷದ ಮಕ್ಕಳು, ಆ ಥರ ಸುಮಾರು ಇವರು 1 ಲಕ್ಷ ಜನನ ಕೊಂದಾಕ್ಬಿಟ್ಟಿದ್ದಾರೆ. ಈಗ ಗಾಜಾ ಮೇಲೆ ಪೂರ್ಣ ಹಿಡಿತ ಸಾಧಿಸ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿ ಗಾಜಾ ಪಟ್ಟಿಲಿ 23 ಲಕ್ಷ ಜನ ಇದ್ದಾರೆ. ಈಗ ಅಲ್ಲಿನ ಒಬ್ಬ ಸಚಿವರು ಹೇಳಿದ್ದಾರೆ, ನಾವು 23 ಅಂದರೆ ನಾವು ಹಮಾಸ್ನವ್ರು ಶರಣಾಗದೇ ಇದ್ದರೆ ಇಡೀ ಗಾಜಾ ಪಟ್ಟಿನೇ ಸರ್ವನಾಶ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾನೆ. ಇಡೀ ಗಾಜಾ ಪಟ್ಟಿನೇ ಸರ್ವನಾಶ ಮಾಡ್ತೀವಿ. ಅದಕ್ಕೆ ಬೆಂಜಮಿನ್ ನೆತನ್ಯಾಹು ಹೌದು ಇದನ್ನು ಒಪ್ಪಿಗೆ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟಿದ್ದಾನೆ. ಗಾಜಾ ಪಟ್ಟಿನ ಸರ್ವನಾಶ ಮಾಡ್ತೀನಿ ಅಂತ ಹೇಳಿದ್ರೆ ಅರ್ಥ ಏನು? ಅಲ್ಲಿರೋ 23 ಲಕ್ಷ ಜನನ ನಾವು ಕೊಂದುಬಿಡ್ತೀವಿ ಅಂತ ಅರ್ಥ. ಇದನ್ನು ಇಡೀ ಜಗತ್ತು ನೋಡ್ತಾ ಇದೆ, ಅಷ್ಟೇ ನೋಡ್ತಾ ಇದೆ. ಕೆಲವರು ಹೌದಾ ಅಂತ ಖಂಡಿತ ಅಂದರೆ ಸಣ್ಣ ಧ್ವನಿಲಿ ಹೌದೋ ಅಲ್ಲೋ ಅನ್ನೋ ಥರ, ಅಯ್ಯೋ ಹಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇರೋರ್ತು, ನೀನು ಮಾಡ್ತಾ ಇರೋದು ತಪ್ಪು, ಅಮೇರಿಕಾ ಟ್ರಂಪ್ ನೀನು ಅವರಿಗೆ ಏನು ಸಾಥ್ ಕೊಡ್ತಾ ಇರೋ ತಪ್ಪು ಅಂತ ಒಬ್ಬರು ದೊಡ್ಡ ಧ್ವನಿಯಲ್ಲಿ ಖಂಡಿಸ್ತಾ ಇಲ್ಲ. ನಾವು ಪ್ಯಾಲೆಸ್ಟೈನ್ ಅವರು ಸಪ್ರೇಟ್ ದೇಶ ಅಂತ ಮಾನ್ಯತೆ ಕೊಡ್ತೀವಿ ಅಂತ ಬ್ರಿಟನ್ನು ಹೇಳುತ್ತೆ, ಆಸ್ಟ್ರೇಲಿಯಾನು ಹೇಳುತ್ತೆ. ಆದರೆ ಮಾನ್ಯತೆ ಕೂಡ ಫಸ್ಟ್ ಆಫ್ ಆಲ್ ಅದಿದ್ದರೆ ತಾನೇ ಇವರು ಇನ್ನೊಂದು 15 ತಿಂಗಳಲ್ಲಿ ಇಡೀ ಗಾಜಾ ಪಟ್ಟಿನ ಉಡಿಸಿ ಮಾಡ್ಬಿಡ್ತಾ ಇದ್ದಾನಲ್ಲ, ಅವಾಗ ಏನು ಮಾಡ್ತೀರಾ ನೀವು ತೊಗೊಂಡು? ಅಲ್ಲಿ ಯಾರು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅನ್ನೋನು ಈ ಇಸ್ರೇಲ್ ಒಬ್ಬ ಸಚಿವನಿಗೆ ಅಲ್ಲಿ ಒಂದು ಆಸ್ಟ್ರೇಲಿಯಾಗೆ ಅವನು ಭೇಟಿ ಕೊಡೋನು ಇರ್ತಾನೆ, ಅವನ ವೀಸಾನ ರದ್ದು ಮಾಡಿಬಿಡ್ತಾರೆ. ಯಾಕೆಂದರೆ ಅವನು ಅಲ್ಲಿ ಅತ್ಯಂತ ದೊಡ್ಡ ಬಲಪಂಥಿ ಯಾರು ಇಸ್ರೇಲಿರೋ ಅವನು ಇಲ್ಲಿ ನರಮೇಧಕ್ಕೆ ಅವನು ಮುಖ್ಯ ಕಾರಣ ಅಂತ ಹೇಳ್ಬಿಟ್ಟು ಅಲ್ಲಿ ಅವನು ವೀಸಾನ ನಿರಾಕರಣೆ ಮಾಡ್ತಾರೆ. ಆಗ ಬೆಂಜಮಿನ್ ನೆತನ್ಯಾಹು ಹೇಳ್ತಾನೆ, ನೀವು ಹೇಳಿ ನಿಮಗೆ ಒಂದು ತಾಕತ್ತೇ ಇಲ್ಲ ಅಂತ ಅವ್ರಿಗೆ ಬೈತಾನೆ. ಯಾರಿಗೆ? ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನ್ಗೆ. ಅವಾಗ ಆಂಟೋನಿ ಅಲ್ಬನಿ ಒಂದು ಪ್ರತ್ಯುತ್ತರ ಕೊಡ್ತಾರೆ, ನಿಮ್ಮ ಧೈರ್ಯತನ, ನಿಮ್ಮ ಒಂದು ಶೌರ್ಯ ನಾವು ನೋಡ್ತಾ ಇದ್ದೀವಿ. ಆ ಹುಡ್ತಾ ಇರೋ ಮಕ್ಕಳು, ಅಲ್ಲಿ ಹೆಂಗಸರು, ಅವ್ರನ್ನ ಕ್ರೌರ್ಯವಾಗಿ ಕೊಲ್ತಾ ಇದ್ರಲ್ಲ, ಅದು ನಿಮ್ಮ ಶೌರ್ಯವನ್ನು ತೋರಿಸ್ತೇವೆ, ಒಪ್ಕೊಂಡೆ ನಾನು ಅಂತ ಹೇಳ್ತಾರೆ. ಅಂದರೆ ಇವರ ಶೌರ್ಯ ಬರೀ ಅಲ್ಲಿ ಅಸಹಾಯಕ ಹೆಂಗಸರು ಮಕ್ಕಳ ಮೇಲೆ ನಡೀತಾ ಇದೆ ಹೊರತು ಬೇರೆಯವ್ರ ಮೇಲೆ ನಡೀತಾ ಇಲ್ಲ. ಯಾಕಂದರೆ 11 ದಿವಸ ಏನು ಇರಾನ್ ಜೊತೆ ಯುದ್ಧ ನಡೀತು, ಇರಾನ್ ಕೊಟ್ಟ ಏಟಿಗೆ ಬಾಲ ಮುದುರ್ಕೊಂಡ್ಬಿಟ್ಟು ಅಯ್ಯೋ ಸಾಕಪ್ಪ ಬೇಗ ಇದು ಮಾಡಿಸು ಅಂತ ಟ್ರಂಪ್ ದುಂಬಾಲು ಬಿದ್ದರು. ನೆತನ್ಯಾಹು ಸೀಸ್ಫೈರ್ ಮಾಡಿ ಯುದ್ಧ ಮಾಡಿ ಸಾಕು ಅಂಥ ಹೇಳಿತನ ಈ ನೆತನ್ಯಾಹುವಿದೆ. ಈಗ ಆದರೆ ಕ್ರೌರ್ಯ ಎಷ್ಟು ಮಟ್ಟಿಗಿದೆ ಅಂದರೆ ಲಕ್ಷಾಂತರ ಜನ ಈಗಾಗಲೇ ಸತ್ತೋಗಿದ್ದಾರೆ ಏನು ಪ್ಯಾಲೆಸ್ಟೈನಲ್ಲಿ. ಈಗ ಮತ್ತೆ 23 ಲಕ್ಷ ಜನನು ಸಾಯಿಸಕ್ಕೆ ಹೊರಟಿದ್ದಾನೆ. ಇದ್ರ ಬಗ್ಗೆ ವಿಶ್ವಸಂಸ್ಥೆ ಮತ್ತು ಇತರ ದೇಶಗಳು ಎಚ್ಚೆತ್ತುಕೊಳ್ಳದೇ ಇದ್ದರೆ ಮಹಾ ದುರಂತ ನಡೆದೋಗುತ್ತೆ. ಆಮೇಲೆ ಈ ಹಿಟ್ಲರು ಅದಷ್ಟೇ ಅಲ್ಲ, ಇಡೀ ಮಧ್ಯಪ್ರಾಚ್ಯನೇ ಆವರಿಸ್ಕೊಳ್ಳೋದ್ರಲ್ಲಿ ಸಂದೇಹ ಇಲ್ಲ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕಾಗುತ್ತೆ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.